ತಂದೆಯವರೇ, ಕುಮಾರ, ಯಾವ ನನ್ನ ಮುಖವನ್ನು ನೋಡಿದ ತತ್ಕ್ಷಣದಲ್ಲಿ ಬಾಗಿ ಬರಸೆಳೆದು ಅಪ್ಪಿ ಮುಂದಾಡುತ್ತಿದೆ, ಅಂತಹ ಯಾವ ಭಾವವೂ ನಿಮ್ಮ ಮುಖದಲ್ಲಿ ಕಾಣಿಸುತ್ತಿಲ್ಲ. ಆಶ್ರಮ ಪ್ರದೇಶವನ್ನು ಪ್ರವೇಶ ಮಾಡುವಾಗಲೇ ಕೇಳುಗರಿಗೆ ರೋಮಾಂಚನವನ್ನು ಮಾಡುವ ಹಾಗೆ ಕೇಳಿಬರುತ್ತಿರುವ ಅನವರತವಾದ ವೇದ ಘೋಷ ಆಶ್ರಮ ಪ್ರದೇಶದಲ್ಲಿ ಕೇಳಿಬರುತ್ತಿಲ್ಲ. ನಿಂತಿದೆ ಮಗು. ನೋಡುಗರ ಕಣ್ಣನ್ನು ತಣಿಸುವಂತೆ ಯಜ್ಞ ವೇದಿಯಲ್ಲಿ ಉರಿಯಬೇಕಿದ್ದಂತಹ ತ್ರೇತಾಗ್ನಿಗಳು ಮಂಕಾಗಿ ಹೋಗಿದ್ದನ್ನು ಕಾಣುತ್ತದೆ. ಆಶ್ರಮದ ಸರ್ವ ಸೌಭಾಗ್ಯವು ಸೂರೆಯಾದಂತೆ ತಾವು ಮುಖ ಕೆಳ ಹಾಕಿ ಕುಳಿತಿದ್ದೀರಿ. ತಂದೆಯವರೇ, ಯಾವ ಪ್ರಪಂಚದ ಕಣ್ಣೀರನ್ನು ಒರೆಸುವುದಕ್ಕಾಗಿ ಅನವರತ ತಪಶ್ಚರ್ಯೆಯಲ್ಲಿ ನಿರತರಾಗಿರುವಂತಹ ನೀವೇ ಕಣ್ಣೀರನ್ನು ಧಾರಾಕಾರವಾಗಿ ಸುರಿಸುತ್ತಿದ್ದೀರಿ. ಪ್ರಪಂಚದ ಅಸಮಾಧಾನದ ನಿಟ್ಟುಸಿರನ್ನು ಹೋಗಲಾಡಿಸುವುದಕ್ಕಾಗಿ ನಿಮ್ಮ ಮಂತ್ರವೋ ನಿಮ್ಮ ತಂತ್ರವೋ ಪ್ರಯೋಗಿಸಲ್ಪಡಬೇಕಾದಂತಹದ್ದು. ಅಂತಹ ನೀವೇ ಈ ಹೊತ್ತಿಗೆ ಏದುಸಿರನ್ನು ನಿಟ್ಟುಸಿರನ್ನು ಬಿಡುತ್ತಾ ಇದ್ದೀರಿ. ಏನಾಯಿತು